ಧರ್ಮದ ದೇವತೆ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂದೇ 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 ಹೊರಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಎಟೆಕಿಲ್ಲೆಲೆಲ್ಲಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂದೇ 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 ಧರೆಗೆ ಬಂದಂತ ದೇವತೆ. ಭಕ್ತಿಯ ಬೆಳಕು ಚೆಲ್ಲಿದೆ ಇಲ್ಲಿ ನೀಲೆಲ್ಲಸಿದ ಈ ನೆಲ ಜಲದಲ್ಲಿ ಭಕ್ತಿಯ ಬೆಳಕು ಚೆಲ್ಲಿದೆ ಇಲ್ಲಿ ನೀಲೆಲ್ಲಸಿದ ಈ ನೆಲ ಜಲದಲ್ಲಿ ಸುಖದ ಸಿರಿಯು ತುಂಬಿದೆ ಇಲ್ಲಿ ಸಂತೋಷ ತುಂಬಿದೆ ಸರ್ವರಲ್ಲಿ ರೋಗಾರು ಜನದ ಭಯವೇ ಇಲ್ಲ ನೀನೇ ಕಾಯುವ ನಮ್ಮನೆಲ್ಲ ರೋಗಾರು ಜನದ ಭಯವೇ ಇಲ್ಲ ನೀನೇ ಕಾಯುವ ನಮ್ಮನೆಲ್ಲ ನೆನೆದ ಭಕ್ತರ ಮನದಲ್ಲಿ ಕರೆದ ಭಕ್ತರ ಮನೆಯಲ್ಲಿ ನೀಡಿದ ವರಗಳ ನೀಡುತ್ತಲೇ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಎಟೆಕಿಲ್ಲೆಲೆಲ್ಲಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂದೇ 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 ಧರೆಗೆ ಬಂದಂತ ಸತ್ಯ ಧರ್ಮದ ದೇವತೆ ಧರೆಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಎಟೆಕಿಲ್ಲೆಲೆಲ್ಲಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂದೇ 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 ಧರೆಗೆ ಬಂದಂತ ದೇವತೆ. ಅಮ್ಮ ಜಗದೀಶ್ವರಿ ಜಗನ್ಮಾತೆ ಆದಿಶಕ್ತಿ ದುಷ್ಟರನ್ನು ಸಂಹಾರಗೈದು ಶಿಷ್ಟರನ್ನು ರಕ್ಷಿಸು ತಾಯಿ ರಕ್ಷಿಸು ನಮ್ಮಂತ ಬಡವರನ್ನು ಕಣ್ಣು ತೆರೆದು ನೋಡದೆ ಹಾಗೆ ಕಣ್ಣು ಮುಚ್ಚಿ ಕುಳಿತುಕೊಂಡಿರುವ ಆ ತಾಯಿ ನಮ್ಮನ್ನು ಕಾಪಾಡುವ ಜವಾಬ್ದಾರಿ ನಿನ್ನದಮ್ಮ ನಿನ್ನದು. ಅಣ್ಣ ಅಣ್ಣ ಗಂಗಾ ಯಾಕಮ್ಮ ಅಣ್ಣಂದಿರು ಕಾಣ್ತೇನೆ ಇಲ್ಲ? ಬನ್ನಿ ಮಾಮ ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಮಾಮ ಅರ್ಜುನ್ ಮಾಮ ಹಾನೂರು ದ್ಯಾಮನ್ ಜಾತ್ರೆಗೆ ಚಕಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ದಾರೆ. ಆದ್ರೆ ಇನ್ನು ಭಾವನ್ ಅವರು ಅದೇನೋ ಜಯರಾಜ್ ಸಾವುಕಾರ ನಮ್ಮ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುವ ನೆಪದಲ್ಲಿ ಬೇಲಿ ಹಾಕಿದ್ದಾರಂತೆ. ಅದನ್ನು ನೋಡಿ ಬರಲು ಹೋಗಿದ್ದಾರೆ. ಇಷ್ಟೊತ್ತಿಗೆ ಇನ್ನು ಬಂದರು ಬರಬಹುದು. ಬಡವರು ಬದುಕುವ ಕಾಲವಲ್ಲಮ್ಮ ಇದು. ಕಾಟುಕ ಶ್ರೀಮಂತರ ಕಾಲ. ಅದಕ್ಕಾಗಿ ಗಾಂಧೀಜಿಯವರೊಂದು ಮಾತನ್ನು ಹೇಳಿರುವರು, ಬಡ ರೈತ ಬದುಕಿದರೆ ಇಡೀ ಭಾರತವೇ ಬದುಕಿತು ಅಂತ. ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ನಮ್ಮಂತ ಸಣ್ಣ ಸಣ್ಣ ರೈತರು ಸಿಲುಕಿ ಬದುಕುವುದು ಸವಾಲಿನ ಕೆಲಸವಾಗಿದೆ. ಆದರೆ ಈ ಕಲಿಯುಗದಲ್ಲಿ
ನಮ್ಮಂತ ಬಡವರ ಆಸ್ತಿಯ ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮದು, ಬಂಡ ಶ್ರೀಮಂತರ ಕಾಲ. ಹೋಗ್ಲಿ ಬಿಡಿ ಬಾವ. ಅಂದ ಹಾಗೆ ನಿಮ್ಮದು BCom ರಿಜೆಕ್ಟ್ ಇದೆ ಇದ್ದಂತಲ್ಲ, ಅದು ಏನಾಯ್ತು ಬಾವ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನಮ್ಮ. ಆ ವಿಷಯ ತಿಳಿಸಲೆಂದೇ ಬಂದೆ. ಗಂಗಾ, ತೆಗೆದುಕೊಳ್ಳಮ್ಮ ಸ್ವೀಟ್. ಬಾವ ಮುಂದಕ್ಕೆ ಬನ್ನಿ. ಬಾವ, ಆ ದೇವರು ನಿಮಗೆ ಹೀಗೆ ಚೆನ್ನಾಗಿಟ್ಟಿರಲಿ. ದೇವರು ಎಲ್ಲಿರುವನಮ್ಮ? ನಿನ್ನ ದೇವರು ಗರ್ಭದ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲು ಆಗಿ ಕುಳಿತು ಬಿಟ್ಟಿದೆ. ಆ ನಿನ್ನ ದೇವರು 3 ಹೊತ್ತು ಆ ದೇವರನ್ನೇ ಬೇಡಿಕೊಂಡರೆ ಏನು ಪ್ರಯೋಜನವಲ್ಲಮ್ಮ. ಬಡವರ ಕಷ್ಟವನ್ನು ಕೇಳಿದರು ಕೇಳದಾಗೆ ಕುಳಿತು ಬಿಟ್ಟಿದೆ ಆ ನಿನ್ನ ಕಲ್ಲು ದೇವರು. ಯಾಕೋ ಶಂಕರ, ಹಾ ದೇವರಿಗೆ ಈ ರೀತಿ ಮಾತನಾಡುತ್ತಿರುವಲ್ಲ, ಯಾಕಪ್ಪ, ಏನಾಯ್ತು? ಬಾವ, ಅದು ಮಾಮ ಇವತ್ತು BCom ರಿಜೆಕ್ಟ್ ಇತ್ತಲ್ಲ, ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರಂತೆ. ಅದಕ್ಕೆ ನಾನು ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಿ ಅಂದೆ. ಅಷ್ಟಕ್ಕೆ ಇವರು ನೋಡು ಶಂಕರ, ಎಲ್ಲವರಿಯನ್ನು ಆ ದೇವರೇ ಓರುವುದಾದ್ರೆ ಈ ಭೂಮಿ ಮೇಲೆ ನಾವ್ಯಾಕಪ್ಪ ಮನುಷ್ಯರಾಗಿ ಹುಟ್ಟಬೇಕು? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುವುದು ಜೋಡು 2 ಬಂಡಿಗಳ ಗಾಲಿಗಳು ಇದ್ದಾವೆ. ಅದಕ್ಕೆ ಕಣು ನೆಪ ಮಾತ್ರ ಆ ದೇವರು. ಅದಕ್ಕೆ ಕಣು ಅವನಿಗೆ ದೇವರನ್ನುವುದು. ಅಣ್ಣ, ತಂದೆ ತಾಯಿಯಿಂದ ಮಿಗಿಲಾದ ದೇವರಂತ ಹೇಳಿದರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಮಿಗಿಲಣ್ಣ. ನನಗೆ ಆಶೀರ್ವಾದ ಮಾಡು. ಎದ್ದೇಳು ಶಂಕರ, ಆ ತಾಯಿ ಒಂದೇ ತಮ್ಮನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಮಾವ, ನೀನು ಓದಿದ ಅನುಗುಣವಾಗಿ ಅದಕ್ಕಾಗಿ ಒಂದು ನೌಕರಿ ಹಿಡಿದರೆ ನಿಮ್ಮ ಜನ್ಮ ಸಾರ್ಥಕವಾಗುತ್ತದೆ ಬಾವ. ನೌಕರಿ ನಮ್ಮಂತವರಿಗೆ ಎಲ್ಲಿ ಸಿಗಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೊಳತ ನಾರ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಇನ್ನೆಲ್ಲಿ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ, ನಿನಗೆ ನೌಕರಿ ತೆಗೆದುಕೊಳ್ಳಕ್ಕೆ ನಿನಗೇನಾದ್ರು ಸಹಾಯ ಬೇಕಾ ಕೇಳಪ್ಪ. ಮಾಡಲಿಕ್ಕೆ ನಿನ್ನಣ್ಣ ಅರ್ಜುನ ಇಲ್ಲವೇ? ಅಣ್ಣ, ಹಾಡು ಹಸಿದರೆ ಇಡೀ ಗಾಲನಿಟ್ಟು ಆ ಹಸಿವನ್ನು ನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸೆದು ಬಂದು ನಿಂತರೆ ಆ ಹಸಿವನ್ನು ನೀಗಿಸಲು ನಮ್ಮಿಂದ ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಹಾ, ಹೋಗಲಿ ಬಿಡಣ್ಣ. ಈ ಊರಿನ ಜೈರಾಜ್ ಸಾವ್ಕಾರ ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಆಳುಗಳನ್ನು ಕಳಿಸಿದ್ದಾರಂತೆಲ್ಲಣ್ಣ. ಏನಾಯ್ತು? ಬೇಲಿ ಅಷ್ಟೇ ಅಲ್ಲ ಶಂಕರ, ಧನಿಕರ ದಬ್ಬಾಳಿಕೆಯಿಂದ ನಮ್ಮಂತ ಬಡವರ ಮೇಲೆ ನಡೆಯೋದು ಇದೇನು ಹೊಸದಲ್ಲಪ್ಪ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಿಂದ ನಡೆಯುವವರಿಗೆ ಕಾಲವಿಲ್ಲಪ್ಪ. ಆ ಸ್ವಕ್ಕಿನ ಸಾಹುಕಾರರಿಗೆ ನಮ್ಮ ಹೊಲನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟರಿಯನ್ನು ಕಟ್ಟಲಿಕ್ಕೆ. ಅಣ್ಣ, ಯಾಕಣ್ಣ ಕಬಡಕಾರ ಸಂದರ್ಭದ ಧನಿಕನನ್ನು ನೋಡಿಕೊಂಡು ನಾವು ಸುಮ್ಮನಿದ್ದರೆ ನಮ್ಮ ಹೊಲವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದರ್ಪದ ಧನಿಕರಿಗೆ ಎದುರು ಉತ್ತರ ಕೊಟ್ಟಾಗಲಣ್ಣ ನಮ್ಮಂತ ಬಡವರು ಬದುಕಲು ಸಾಧ್ಯ. ಬಾವ, ಅರ್ಜುನ್ ಮಾವ ಬಂದ್ರಂತೆ ಕಾಣುತ್ತದೆ. ಶಂಕರ, ಈ ವಿಷಯವನ್ನು ಅರ್ಜುನನ ಮುಂದೆ ತಿಳಿಸಬೇಡಿ. ಯಾಕಂದ್ರೆ ಇವ ಮೊದಲೇ ಸಿಟ್ನವ. ಬಡವರ ಸಿಟ್ಟು ದೌಡಿಗೆ ಮೂಲ ಅಂತ ನಿಧಾನವಾಗಿ ತಿಳಿಸಿದ್ರಾಯ್ತು.
ಕಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು ಕಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು ಬರುತ್ತಾರ ಅರ್ಜುನ ಬರುತ್ತಾರ ಬರುತ್ತಾರ ಅರ್ಜುನ ಬರುತ್ತಾರ ಬರುತ್ತಾರ ಅರ್ಜುನ ಬರುತ್ತಾರ ಬರುತ್ತಾರ ಅರ್ಜುನ ಬರುತ್ತಾರ ಗಂಡು ಮೆಟ್ಟಿದ ನಾಡು ಗಂಡುಗಳಿಗಳ ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು ಏಕಣ್ಣ, ಎಲ್ಲರೂ ಏನೋ ವಿಚಾರ ಮಾಡುತ್ತಿರುವಂತೆ ಕಾಣುತ್ತದೆ. ಹಾಗೇನಿಲ್ಲಪ್ಪ ಅರ್ಜುನ. ನಮ್ಮ ಶಂಕರ ನಮ್ಮ ಜಿಲ್ಲೆಗೆ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದಾನೆ. ಅದನ್ನೇ ಮಾತನಾಡುತ್ತಾ ನಿಂತಿದ್ದೇವೆ. ಅಣ್ಣ, ನನಗೆ ಆಶೀರ್ವಾದ ಮಾಡಣ್ಣ. ಎದ್ದೇಳು ಶಂಕರ, ಎದ್ದೇಳು. ಇಷ್ಟು ದಿನ ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲಪ್ಪ, ಈ ನಿನ್ನ ಅಣ್ಣ ಅರ್ಜುನನಿಗೂ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬೇಗೆಯಲ್ಲಿ ಬೆಂದು ಶಾಲೆ ಕಲಿತ ಈ ಅರ್ಜುನನ ತಮ್ಮ ಇಂದು ಈ ಊರಿಗೆ ಬಿಕಾಂ ಪದವಿದರ. ಬಾ ಶಂಕರ, ಬಾ. ಗಂಗಾ, ಬನ್ನಿ ಮಾಮ. ಹೌದು, ಹಾವನೂರು ಜಾತ್ರೆ ಚಕ್ಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ರಲ್ಲ, ಏನಾಯ್ತು? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಪತಾಕೆಯನ್ನು ಆರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ, ನಮ್ಮ ಮನೆಯ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಆ ನನ್ನ ತಾಯಿ, ಜಗದ ಜನನಿ, ಜಗತ್ಸ್ವರೂಪಿಣಿ, ದೃಷ್ಟ ಸಂಹಾರಿಣಿ, ಶಿಷ್ಟರ ಪರಿಪಾಲಿನಿ. ಶಿಷ್ಟರ ಪರಿಪಾಲನೆಗೆಂದು ನಮ್ಮ ಗ್ರಾಮಕ್ಕೆ ಬಂದಾಗ ಪ್ರಕೃತಿ ಅವತಾರವೆತ್ತು ನಮ್ಮ ಊರ ಗ್ರಾಮದಕ್ಕೆ ಬಂದು ಗಾಣಿಗರ ಮನೆ ಮುಂದೆ ಬಂದು ನಿಂತು ಭಿಕ್ಷೆಯನ್ನು ಕೇಳಿದಾಗ ಕರುಣೆ ತೋರದೆ ಬಾರಿಕೋಳು ಹಚ್ಚಿ ಹೊಡೆದಿದ್ದಕ್ಕೆ ಇಡೀ ಗಾಣಿಗರ ಮನೆತನವನ್ನೇ ಸರ್ವನಾಶ ಮಾಡಿ ಅದೇ ಮನೆಯಲ್ಲಿ ಉದ್ಭವಿಸಿ ನೆಲೆಸಿರುವ ಆ ನನ್ನ ತಾಯಿ ವನ್ಯತ್ತಮ್ಮನ ಆಶೀರ್ವಾದ ನನ್ನ ಮೇಲಿರುವವರೆಗೂ. ಅಣ್ಣ, ಸೋಲೆಂಬುದೇ ಬರದಿಲ್ಲ ನನ್ನ ಹಣೆ ಬರದಲ್ಲಿ. ಜಯದ ಗರಿಯನ್ನು ಬೇರಿಸಿ ವಿಜಯದ ಮಾಲ ಧರಿಸಿಕೊಂಡು ಬಂದಿರುವನಣ್ಣ ಈ ನಿನ್ನ ತಮ್ಮ, ಸೋಲಿಲ್ಲದ ಸರ್ದಾರ. ಅಣ್ಣ, ಆಶೀರ್ವದಿಸಣ್ಣ. ಎದ್ದೇಳು ಅರ್ಜುನ. ಬಡವರನ್ನು ಹಾರದೆ ತಿನ್ನುವ ಬಣ್ಣತನವರಿಗೆ ಗಂಡು ಗಲಿ ಆಗು. ಹರಿಯದ ಹೆಣ್ಣ ಮಕ್ಕಳ ಮೇಲೆ ಶೆಂಡತನ ತೋರಿಸುವವರಿಗೆ ತಾಯಿ ಗಂಡ ಮಿಂಡ ಹುಲಿಯಾಗು. ಈ ಹದಗೆಟ್ಟ ಸಮಾಜಕ್ಕೆ ಮೂರು ಲೋಕದ ಗಂಡಾಗಿ ಬಾಳತಮ್ಮ, ಗಂಡಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಗಂಡರಿಗೆ ಯಮ ಧರ್ಮನಾಗಿ, ಬಡ ಹೆಣ್ಣು ಮಕ್ಕಳ ಶೀಲಗೆಡಿಸುವ ದುಶ್ಯಾಸನರಿಗೆ ಕೃಷ್ಣ ಪರಮಾತ್ಮನಾಗಿ, ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ಸಾಕ್ಷಿಯಾಗಿ ಜನ ಮೆಚ್ಚಿದ ಮಗನಾಗಿ ಬಾಳುವೆನಣ್ಣ ಈ ಊರಲ್ಲಿ. ಹೌದು ಅರ್ಜುನ, ಹಿಂದಿನಿಂದ ಕಾರ್ಗತ್ತಲು ತುಂಬಿರುವ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಮಾಮರದಲ್ಲಿ ಕೋಗಿಲಿ ಹೇಗೆ ಮನ ತುಂಬಿ ಹಾಡುತ್ತಿರುವೆಯೋ ಹಾಗೆ ಕಷ್ಟ ಸುಖ ಎಂಬ ರಾತ್ರಿ ಕಳೆದು ಸುಖ ಸಂತೋಷವನ್ನು ಬೆಳಕು ಕಾಣುತ್ತಿದೆಯಪ್ಪ ಈ ನಮ್ಮ ಮನೆತನ.
ಹೌದು ಭಾವ, ಬೆಳದಿಂಗಳ ಚಂದ್ರಮ್ಮನಂತೆ ನಮ್ಮ ಈ ಸಂಸಾರದ ಹಾಲಿನಲ್ಲಿ ಸಕ್ಕರೆ ಹಾಕಿ ಬೆರೆತಂತೆ ನಮ್ಮ ಜೀವನವಾಯಿತು ನೋಡು ಭಾವ. ಹೊಟ್ಟೆ ತುಂಬಾ ಹಸಿತಾ ಇದೆ, ಕುಣಿದು ಕುಣಿದು ಊಟಕ್ಕೆ ಏನಾರ ಕೊಡ್ತೀವ? ಆಯ್ತು ಭಾವ, ಈಗಲೇ ರೆಡಿ ಮಾಡ್ತೀನಿ. ಆ ಹೌದು ಗಂಗಾ, ನಾನು ಬೇಗ ಹೊಲಕ್ಕೆ ಹೋಗ್ಬೇಕು, ಊಟ ರೆಡಿ ಮಾಡು. ಅರ್ಜುನ ಅರ್ಜುನ, ಇವತ್ತು ನೀನು ಹೊಲಕ್ಕೆ ಹೋಗೋದು ಬೇಡಪ್ಪ. ನಾನೇ ಬೆಳಿಗ್ಗೆ ಹೋಗಿ ಬಂದಿದ್ದೇನೆ. ಯಾಕಣ್ಣ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ವಾಣಿಯಂತೆ ಮಣ್ಣಿನ ಮಕ್ಕಳಾದ ನಾವು ಈ ಭೂತಾಯಿ ಹೊಲದಲ್ಲಿ ಕೆಲಸ ಮಾಡುವುದು ನಮ್ಮ ಕರ್ತವ್ಯವಲ್ಲವೇನಣ್ಣ? ಅಣ್ಣ, ಅದಕ್ಕೆ ಈ ಭೂಮಿ ತಾಯಿ ಹೇಳಿಲ್ಲವೇನಣ್ಣ, ಏ ರೈತ, ನೀನು ಇಡೀ ಕಾಳು ಬಿತ್ತಿದರೆ ನಾ ಪಡಿ ಕಾಳು ಕೊಡುವೆನಂತ.
ಅರ್ಜುನ ಹಾಗೇನಿಲ್ಲಪ್ಪ. ಅದು ಅಣ್ಣ 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲಿ ಬೆಳೆದಿದ್ದೇನೆ ಎಂಬುದನ್ನು ಮಾತ್ರ ಮರೆಯಬೇಡ. ಯಾಕಣ್ಣ, ಎಂದು ಇಲ್ಲದ ನನ್ನ ಅಣ್ಣನ ಬಾಯಿಂದ ಇಂದೇಕೋ ಅಂಜಿಕೆ ಮಾತುಗಳು ಬರುತ್ತಿದ್ದಾವೆ ಎಂದರೆ ಏನಣ್ಣ, ಏನಾಯ್ತೆಂದು ಏಕೆ ವಿಚಾರಿಸುತ್ತಿರುವೆ? ಏ ಸಂಗರ, ನೀನಾದರೂ ಹೇಳು. ನೋಡು, ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ. ಅಣ್ಣ, ಅದು ಅದು ಆ ಸಾವ್ಕಾರ. ಅಣ್ಣ, ನೀನೇ ಹೇಳ್ಬಿಡಣ್ಣ. ಅರ್ಜುನ ಅದೇನಿಲ್ಲಪ್ಪ, ನಮ್ಮೂರಿನ ಜಯರಾಜ ಸಾಹುಕಾರ ಅವರ 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿಯನ್ನು ಕಟ್ಟುತ್ತಿದ್ದಾನಂತೆ. ಆ 300 ಎಕರೆ ಹೊಲಕ್ಕೆ ದಾರಿನೇ ಇಲ್ಲ. ಅದಕ್ಕೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡು, ದುಪ್ಪಟ್ಟು ದುಡ್ಡು ಕೊಡ್ತೀನಿ ಅಂತ ಬೇಲಿ ಹಾಕ್ಸಕ್ಕೆ ಮುಂದಾಗಿದ್ದ. ಅದಕ್ಕೆ ಹಾಳುಗಳ ಮುಖಾಂತರ ಬೇಲಿಯನ್ನು ಕಿತ್ತೆಸೆದು ಮನೆಗೆ ಬಂದಿದ್ದೇನೆ. ಅಣ್ಣ, ದುಡಿದು ತಿನ್ನುವ ಬಡವರ ಭೂತಾಯಿ ಹೊಡಲನ್ನೇ ಕೇಳಿದನ ಬಳ್ಳ ಬಚ್ಚಿ ಮಗ ಸಾಹುಕಾರ. ಅವನಿಗೆ ಹೇಳಬೇಕಿತ್ತು, ಹಣದ ಆಸೆಗೆ ಅನ್ನ ಕೊಡುವ ಈ ಪವಿತ್ರವಾದ ಭೂತಾಯಿಯನ್ನು ಮಾರುವ ನೀಚ ಮಕ್ಕಳಲ್ಲ ಎಂದು. ಅಣ್ಣ, ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯಲ್ಲಿ ಅವಲಂಬಿಸಿ ರಂಚಿಯಲ್ಲಿ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಹೇಳುತ್ತೆ ಇತಿಹಾಸ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹಣ ಮಾರುವುದೇ ಅದೆಂದಿಗೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅರ್ಜುನ ಅರ್ಜುನ ನಿನ್ನ ಮಾತಿನಂತೆ ನಿಜವಪ್ಪ ನೀನು ಹೇಳುತ್ತಿರುವುದು. ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಸರ್ಕಾರದ ಸೌಲಭ್ಯ ಪಡೆಯೋಕ್ಕೋಸ್ಕರ ನೆಪ ಮಾತ್ರ ಕೃಷಿ ಮಾಡುತ್ತಿದ್ದಾರಪ್ಪ ಈಗಿನ ದುಡ್ಡಿದ್ದವರು. ನಮ್ಮನ್ನ ಆಳುವ ಸರ್ಕಾರಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತಿದೆಯೋ ಆ ದೇವರೇ ಬಲ್ಲ. ಅಣ್ಣ, ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಗೇಣು ಹೊಲ ಇಲ್ಲದಿದ್ದರು ಹೆಗಲ ಮೇಲೆ ಹಸರಿ ಶಾಲು ಹಾಕಿಕೊಂಡು ಮೆರೆದಾಡುವ ಸೋಕಿ ರೈತರು ಹುಟ್ಟಿಕೊಂಡು ನಮ್ಮಂತ ನಿಜವಾದ ರೈತನಿಗೆ ಬೆಲೆ ನಿಲ್ಲದಂತಾಗಿದೆ ಅಣ್ಣ ಈ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತ ತಾಯಿನಿಂದಿದ್ದರೆ ತಾನು ಬೆಳೆಸಿದ ಬೆಳೆಗಳಂತೆ ಜೋಪಾನ ಮಾಡಿ ಬೆಳೆಸಬಲ್ಲ. ಹೋದರೆ ತಲೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಗಳನ್ನ ಕುಡುಗೋಲಿನಿಂದ ಕೊಯ್ಯುವ ಹಾಗೆ ದುಷ್ಟರ ರಕ್ತದ ಓಕುಳಿ ಆಡಿ ನಮ್ಮ ಹೊಲದಲ್ಲಿರೋ ಬನ್ನಿ ಮಾಂಕಾಳಿ ಗಿಡಕ್ಕೆ ಅವರ ರಕ್ತದ ಅಭಿಷೇಕ ಮಾಡಿ ಕಣದಪ್ಪ ಮಾಡಬಲ್ಲ. ಏನಪ್ಪ ಅರ್ಜುನ, ಬೇಡ, ನಾಳೆ 4 ಜನ ಕರ್ಕೊಂಡೋಗಿ ತಿಳಿಸಿ ಹೇಳಿ ಬರುತ್ತೇನೆ. ನೀನು ಹೊಲಕ್ಕೆ ಹೋಗೋದು ಬೇಡಪ್ಪ. ಅಣ್ಣ, ತಿಳಿಸಿ ಹೇಳಿದರೆ ತಿದ್ದಿಕೊಳ್ಳುವ ಮನುಷ್ಯ ಜಾತಿಯವನಲ್ಲ. ಈಗಲೇ ಹೋಗಿ ನಮ್ಮ ಹೊಲಕ್ಕಾಕಿದ ಬೇಲಿ ಕಿತ್ತು ಗರ್ವ ತುಂಬಿದ ಅವನ ಆಳುಗಳಿಗೆ ಮತ್ತು ಬುದ್ಧಿ ಕಲಿಸಿ. ಲೇ ಸಾಹುಕಾರ, ಬಡವರನ್ನ ಸಿಟ್ಟಿಗೆ ಎಬ್ಬಿಸಿ ಸುತ್ತುಕೊಳ್ಳಬೇಡ. ನಿನ್ನ ಹೊಲದಲ್ಲಿ ಏನ್ ಬೇಕಾದ್ರೂ ಮಾಡಿಕೋ, ಅದನ್ನ ಬಿಟ್ಟು ನನ್ನ ಜಮೀನಿಗೆ ಏನಾದರೂ ಬಂದಿದ್ದರೆ ನೀ ಕಟ್ಟುವ ಫ್ಯಾಕ್ಟರಿಯಲ್ಲಿ ನಿನ್ನನ್ನು ಹಾಕಿ ಮಣ್ಣು ಮುಚ್ಚಬೇಕಾಗುತ್ತೆಂದು ಎಚ್ಚರಿಕೆ ಕೊಟ್ಟು ಬರುತ್ತೇನೆ. ನಿಲ್ಲು, ನಾನು ಅಣ್ಣ ಮೊದಲು ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ಅದಕ್ಕೇನಾದ್ರೂ ಅವನು ತಿದ್ದಿಕೊಳ್ಳಲಿದ್ದರೆ ಇದೆಲ್ಲ ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ನೀನೇ ಒಂದು ದಾರಿ ತೋರಿಸುವಂತೆ. ಹೌದು ಅರ್ಜುನ,
ಶಂಕರ್ ಹೇಳುವುದು ಧರ್ಮವಿದೆ. ಮೊದಲು ನಾವೇ ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ಬಾರ ಶಂಕರ, ಹೋಗೋಣ. ನಡಿ ಅಣ್ಣ, ಹೋಗೋಣ. ಮಾಮ, ಮಾವಂದಿರು ಊಟ ಮಾಡದೆ ಹಾಗೆ ಹೋಗುತ್ತಿದ್ದಾರೆ. ಎಲ್ಲಿಗೆ ಹೋಗುತ್ತಿದ್ದಾರೆ? ಗಂಗಾ, ಅವರು ಹೋದರೆಂದ ಮಾತ್ರಕ್ಕೆ ನನಗೇನು ಊಟ ಬಡಿಸುವುದಿಲ್ಲವೇನೆ? ಚೇಚೆ, ಹಾಗೇಕೆ ಎನ್ನುವಿರಿ ಮಾಮ? ಬನ್ನಿ, ಸಿಹಿ ಮಾಡಿದ್ರಿ, ಊಟ ಮಾಡೋರಂತೆ. ಗಂಗಾ, ನಿನ್ನ ಕೈಯಿಂದ ಮಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚು ನಿನ್ನ ಕಂಠದಿಂದ ಹಾಡಿದರೆ ಸಂಗೀತ ಸ್ವರಗಳೇ ದರಿಗಿಳಿದು ಬಂದಂತೆ ಕಾಣುತ್ತದೆ. ಹಾ 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 ಹಾ, ನಿಮ್ಮ ಹೊಗಳಿಕೆ ಸಾಕು. ಹಾಗೆ ಸುಮ್ಮನೆ ಬಿಟ್ಟರೆ ನೀವು ಕವಿಗಳಾಗಿ ಬಿಡುತ್ತೀರಾ. ಹಾ, ನಿಮ್ಮ ಆಸೆ ಏನೆಂದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಆಸೆ ನಿರಾಸೆಗೊಳಿಸಲಾರೆ. ಬನ್ನಿ ಮಾಮ, ಹಾಡಿ ಕುಣಿಯೋಣ, ಬನ್ನಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ, ಸಹರಾಮಣಿ ನನ್ನ ಸಹಕಾರಿಣಿ, ನನ್ನ ಎದೆಯಾಳೋ ದೊರೆಸಾನಿ ಸಹಧರ್ಮಿಣಿ, ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಒಡವೆ ನೀಡೋದು ಭಾಮಾಮಣಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ. ಇರುವಾಗ ಒಲವೊಂದೇ ಅಂಬಲಿ, ಹೀಗೆ ನಿನಗಾಗೆ ಪ್ರತಿ ನಿಶ್ವಾಸ ಪುಷ್ಪಾಂಜಲಿ. ಪ್ರತಿಪದದೊಳಗು ಪ್ರತಿಫಲಿಸುವೆನು, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ.
ರಸದೂತ ಒಲವಿರದೆ ಜಗವೆಲ್ಲಿದೆ ಬಾಳು ಅನ್ನೋದು ಪ್ರತಿನಿತ್ಯ ಕಂಪನ, ಯೋಗಾನುರಾಗ ನೀಡುವುದು ಸವಿಚೇತನ. ನೀ ನಡೆಯಲೆಂದು ಮನದಿಲ್ಲ ತಂದು ಹಾದಿಯಲಿನ ಹಾಸುವೆ ರಾಗಗಳ ತಂದು ನೆಲೆಯಾಗಿ ಎಂದು ಕಿವಿಯೋಲೆಯ ಮಾಡುವೆ ಶುಭ ಶುಭ ಶಕುನ ಮನಗಳ ಮಿಲನ. ಅಳಿಸದ ಕವನ ಸಾಂಗತ್ಯ ಸಿಂಹಾಸನ ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಸಹರಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳೋ ದೊರೆ ಸಾನಿ ಸಹಧರ್ಮಿಣಿ ನರಗಳ ಒಳಗೆ ಸ್ವರಗಳ ಕೊಡುಗೆ ಒಲವಿನ ಒಡವೆ ನೀಡೋಡು ಭಾಮಾಮಣಿ ಸಂಗಾತಿ ಸಂಗಾತಿ ಓ ಸಂಗಾತಿ. ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಯುಗ ಈ ಕಲಿಯುಗದಲ್ಲಿ ಕರ್ಮದ ರೌದ್ರ ನರ್ತನ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಕುರುಡು ಕಾಂಚಾಣ ಕುಳಿತು ಅನ್ಯಾಯ ತಾಂಡವವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡಿದ ಮರದಂತಾಗಿದೆ. ಅಷ್ಟೇ ಏಕೆ ಹೆಣ್ಣಿನ ಮೇಲೆ ಕಾಮವೆಂಬ ಕಚ್ಚೆ ಹರಿದು ಕಾಮಾಂಧ್ರ ಅತ್ಯಾಚಾರಕ್ಕೆ ನಲಿಗೆ ಹೋಗುತ್ತಿದೆ ಈ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ರಕ್ತ ಹೀರುತ್ತಿರುವಾಗ ಬಳಲಿ ಬೆಂಡಾಗಿ ಹೋಗಿದೆ ಈ ಭಾರತೀಯ ಬಡ ರೈತನ ಬದುಕು. ಧರ್ಮ ಅಧರ್ಮಗಳನ್ನು ತುಳಿದು ನಿಂತಿರುವ ಬಂಡರ ಪುಂಡಾಟಿಕೆಯನ್ನು ಸಮೇತ ಕಿತ್ತು ಒಗೆಯಲು ಕರ್ಮವೆಂಬ ಕಾಲಘಟ್ಟದಲ್ಲಿ ಮೆಟ್ಟಿ ನಿಲ್ಲುವ ಬಹದ್ದೂರ್ ಗಂಡುಗಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಕರ್ಣ. ಈ ಊರಿನಲ್ಲಿ ನೆಲೆಸಿರುವ ಮೋಸದ ಸರ್ವಾಧಿಕಾರಕ್ಕೆ ಸೆಡ್ಡು ಹೊಡೆದು ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ತೊಟ್ಟ ಛಲ ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ ಈ ಸೇಡಿಗಾಗಿ ಸಿಡಿದೆದ್ದ ಕರ್ಣನಿಗೆ. ರೀ ಮಿಸ್ಟರ್, ದಾರಿಯಲ್ಲಿ ಕೈ ಬೀಸಿಕೊಂಡು ಗೂಳಿ ನಿಂತ ಹಾಗೆ ನಿಂತುಕೊಂಡಿದ್ದೀರಲ್ಲ, ದಾರಿ ಬಿಟ್ಟು ದೂರ ನಿಂತುಕೊಳ್ಳಿ. ಅಷ್ಟಕ್ಕೂ ಅರಿಯದ ಹುಡುಗಿರನ್ನು ಕಂಡರೆ ಹುಚ್ಚರಂತೆ ಜೊಲ್ಲೆ ಸುರಿಸುವ ನೀನೊಬ್ಬ ಕಾಮಕನೆಂದು ಕಾಣುತ್ತಿದೆ. ಕಾಮುಕ? ಲೇ ಹುಚ್ಚು ಹೆಣ್ಣೆ, ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆ ಮಮತೆಯನ್ನು ಕೊಟ್ಟು ಬೆಳೆಸಿರುತ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಫ್ಯಾಷನ್ ಎಂಬ ಮಾಯಲೋಕಕ್ಕೆ ಸಿಕ್ಕ ನಿಮ್ಮಂತ ಹೆಣ್ಣುಗಳು ಅರ್ಧಂಬರ್ಧ ಬಟ್ಟೆ ತೊಟ್ಟು ಎದೆ ಉಬ್ಬಿಸಿ ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗನಿಗಷ್ಟೇ ಯಾಕರೆ ವಯಸ್ಸಾದ ಮುದುಕನ ಕಚ್ಚೆ ಸಮೇತ ಲೂಸ್ ಆಗುತ್ತದೆ. ಅಂತದ್ರಲ್ಲಿ ನನ್ನದೇನು ಮಹಾ? ನಿಮ್ಮಂತ ಹುಡುಗಿಯರನ್ನು ನೋಡಿದರೆ
ಬರುವುದು ಸಹೋದರಿಯತೆಯ ಭಾವನೆಯಲ್ಲ, ಆದರತೆಯ ಭಾವನೆ ಎಂಬುದನ್ನು ಮಾತ್ರ ಮರೆಯಬೇಡ. ತುಂಡು ಬಟ್ಟೆ ತೊಟ್ಟು ತೊಡೆ ತೋರಿಸುವ ನಿಮ್ಮಂತ ಹೆಣ್ಣುಗಳ ಹುಟ್ಟಿಕೊಂಡು ಗಂಡಸ್ತನ ಕೆದಕಿ ಕಾಮದ ಕಟ್ಟೆ ಒಡೆಯುವುದು ನಿಮ್ಮಂತ ದೇಹ ಪ್ರದರ್ಶನ ಮಾಡುವ ಹೆಣ್ಣುಗಳಿಂದ ಹೊರತು ಸಮಾಜದಿಂದಲ್ಲ. ಅಂದರೆ ನೀವು ಕೆಟ್ಟು ಹೋಗುತ್ತೀರಿ ಎಂದು? ಕಟ್ಟಿಕೊಂಡ ನಾಲ್ಕು ಗೋಡೆ ಮಧ್ಯವಿರಬೇಕೆ ಹೆಣ್ಣಿನ ಜೀವನ? ಹೆಣ್ಣಿಗೆ ಸ್ವತಂತ್ರವೇ ಬೇಡವೇ? ನೀವು ಹೇಳಿದಂತೆ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡಬೇಕೆ? ಸೌಂದರ್ಯ ಕಲಿಯುಗದ ಕಾಮಿನಿ ಹೆಣ್ಣೆ ಸೌಂದರ್ಯ ತೋರಿಸಲೆಂದು ಅರ್ಧಂಬರ್ಧ ಬಟ್ಟೆ ತೊಟ್ಟು ಬಂದು ನಿಂತರೆ ಸೌಂದರ್ಯಕ್ಕೆ ಮೆರಗು ಬರುವುದಿಲ್ಲ. ವಿನಃ ನನ್ನಂತ ಹುಡುಗರ ಗೂಳಿಯಂತೆ ನಿನ್ನ ಮೈ ಮೇಲೆ ಏರಿ ಬರುವರು ಎಚ್ಚರ. ದೂರ ಸರಿ ಆಚೆ. ನಿನ್ನ ಎಚ್ಚರದ ಮಾತುಗಳನ್ನು ಕೇಳಿ ಹುಚ್ಚರಂತೆ ನಟಿಸಿದರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಹುಚ್ಚು ಹೆಣ್ಣೆ, ಈ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು ಈ ಜಗತ್ತಿನಲ್ಲಿ ಅಂತ ಬಾಯಿ ತುಂಬಿ ಹೊಗಳುತ್ತೆ ಈ ಜಗತ್ತು. ಅಂದರೆ ನಿನ್ನಂತೆ ತುಂಡು ಬಟ್ಟೆ ಹಾಕಿಕೊಂಡ ಸುಂದರಿಯರಿಂದಲ್ಲ. ಮೈ ತುಂಬ ಸೀರೆಯನ್ನುಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆಯ ಮೇಲೆ ಕುಂಕುಮವನ್ನಿಟ್ಟು ಬರುವುದನ್ನು ನೋಡಿದರೆ ಗಂಡಸಿನ ಸೊಕ್ಕಡಗಿಸಿ ಅಮ್ಮ ಎಂಬ ಅಭಿಮಾನ ಹುಕ್ಕಿ ಹರಿಯುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅಂದರೆ ನಿಮ್ಮ ಮಾತಿನಂತೆ ತುಂಡು ಬಟ್ಟೆ ಹಾಕಿದ ತಕ್ಷಣ ಕೆಟ್ಟು ಹೋಗುತ್ತೇವೆ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದರೂ ಏನು? ತಪ್ಪ ಹುಚ್ಚು ಹೆಣ್ಣೆ, ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕಾದ ನಿಮ್ಮಂತ ಹೆಣ್ಣು ಮಕ್ಕಳೇ ಬಾರಿನಲ್ಲಿ ಕುಳಿತು ಬಿಯರ್ ಕುಡಿಯುವ ಜಾಲಾಕಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಶಾಲೆ ಕಲಿಸ್ತೇನಂತೇಳಿ ತಂದೆ ತಾಯಿಗಳ ನೆಪ ಹೇಳಿ ರಾತ್ರಿ ಸಿಟಿ ಸೇರಿ ರಾತ್ರಿ ಹೊತ್ತಿನ ಕ್ಲಬ್ಬಿನ ಮಬ್ಬಿನಲ್ಲಿ ಮಿಂಡರನ್ನು ಹಿಡಿದುಕೊಂಡು ಕುಳಿಯುವ ಬಂಡರಂಡೆಯರೆಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಸೋಕಿ ಕುಲದಲ್ಲಿ. ಅದು ತಪ್ಪಲ್ವಾ? ಅಷ್ಟೇ ಯಾಕಲೇ 9 ತಿಂಗಳು ಎತ್ತು ಒತ್ತು ಸಾಕಬೇಕಾದ ನಿಮ್ಮಂತ ಹೆಣ್ಣುಗಳೇ ಹೆಣ್ಣಿನ ಭ್ರೂಣ ಹತ್ಯೆ ಮಾಡುವ ಬಂಡರಂಡೆಯರೆಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಮಿಸ್ಟರ್, ಈ ಸಮಾಜದಲ್ಲಿ ನಾನೊಬ್ಬಳೇ ಫ್ಯಾಷನ್ ಮಾಡುತ್ತಿರುವುದು ಎಂದುಕೊಂಡಿದ್ದೀರಾ? ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ನಡೆಯುತ್ತಿದೆ ಫ್ಯಾಷನ್. ಅಂತದ್ರಲ್ಲಿ ನನ್ನದೇನು ಮಹಾ? ಮುತ್ತು ಬಾಯಿ ಒತ್ತು ಹೆಣ್ಣೆ, ಈ ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ವೆನಿಟಿ ಬ್ಯಾಗ್ ಹಾಕಿ ಬೈಕಿನಲ್ಲಿ ಸಿಟಿಸುತ್ತ ನಿಮ್ಮಂತ ಶ್ರೀಮಂತ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವಳಿಗೆ ನಮ್ಮಂತವರು ಬುದ್ಧಿ ಕಲಿಸಲೇಬೇಕು. ದಯವಿಟ್ಟು ನನ್ನನ್ನು ಬಿಟ್ಟು ಏನು ಮಾಡಬೇಡಿ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿನ್ನ ಸೀಲ ಜೊತೆ ಸಲಿಗೆ ಬೆಳೆಸುವ ಸೆಂಡನೂ ನಾನಲ್ಲ, ಒಬ್ಬಳ ಇದ್ದೆ ಅಂತ ಹೇಳಿ ಹಿಡಿದುಕೊಳ್ಳುವ ಬಂಡನೂ ನಾನಲ್ಲ. ಈ ಸಮಾಜವನ್ನು ಕೆಡಿಸುವ ನಿಮ್ಮಂತ ತರುಣಿಯರನ್ನು ಸರಿ ದಾರಿಗೆ ತರುವ ಸರ್ದಾರ ನಾನು. ಎಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನ ನಿಮಗೆ ದಮ್ಮಯ್ಯ ಅಂತೀನಿ. ನನ್ನನ್ನು ಏನು ಮಾಡಬೇಡಿ, ಬಿಟ್ಟು ಬಿಡಿ. ಈ ನಾಟಕದ ನಟ ಭಯಂಕರ ಈ ಕರ್ಣ
ಈ ಕರ್ಣನ ಕೈಯಲ್ಲಿರುವ ಗುಂಡು ನಿನ್ನ ತಲೆ ಸೀಳುವುದಕ್ಕಿಂತ ಮುಂಚೆ ಸರಿದು ನಿಲ್ಲು. ಛೇ, ಇವತ್ತು ಯಾರ ಮುಖ ನೋಡಿದ್ದೀನೋ ಏನು, ಊರಿಗೆ ಕಾಲಿಡುವುದಕ್ಕಿಂತ ಮುಂಚೆನೆ ಮಂಗಳಾರತಿ ಮಾಡಬಿಟ್ಟನಲ್ಲ. ಇರಲಿ, ನಮ್ಮಣ್ಣನಿಗೆ ಹೇಳಿ ಒಂದು ಗತಿ ಕಾಣಿಸುತ್ತೇನೆ.